ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಸಿಗಂಧೂರು ಚೌಡೇಶ್ವರಿ ದೇವಾಲಯಕ್ಕೆ. ಸಿಗಂದೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ 4th ವೆಡ್ಡಿಂಗ್ ಆನಿವರ್ಸರಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನಮ್ ಜೊತೆ ನೀವು ಜಾಯಿನ್ ಆಗಿ. ಅಂಡ್ ಸಿಗಂಧೂರು ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ರಿಗೂ ನೆನಪಾಗೋದು ಏನು? ಲಾಂಚ್. ಮೇನ್ ನಮ್ಗೆ ಸಿಗಂದೂರು ಅಂದ ತಕ್ಷಣ ತಾಯಿ ಬಿಟ್ರೆ ಸಿಗಂದೂರು ಲಾಂಚೇ ನೆನಪಾಗೋದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ನಾವು ಲಾಂಚ್ ಅಲ್ಲಿ ಹೋಗೋದೇ ಒಂಥರ ಚಂದ. ಅದೊಂದು ಎಕ್ಸ್ಪೀರಿಯನ್ಸೇ ಒಂಥರ ಅಲ್ಟಿಮೇಟ್ ಆಗಿರುತ್ತೆ. ಅದ್ರಲ್ಲಿ ನಿಂತು ನೋಡೋದಕ್ಕೂ ಈ ಬ್ರಿಡ್ಜ್ ಮೇಲೆ ನಿಂತು ನೋಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇದಕ್ಕೂ ಅದಕ್ಕೂ ಕಂಪೇರೇ ಮಾಡೋ ಹಂಗಿಲ್ಲ. ಇದು ಓಕೆ ಫೈನ್, ಬಟ್ ಆ ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ಲೆವೆಲ್. ನಮ್ಗೆ ಸಿಗಂದೂರ್ ಅಂದ ತಕ್ಷಣ ನೆನಪಾಗೋದು ಲಾಂಚ್. ಸೊ ಅದನ್ನ ಖಂಡಿತವಾಗ್ಲು ಐ ಹೋಪ್ ಎಲ್ರು ಮಿಸ್ ಮಾಡ್ಕೋತಿದ್ದೀರಾ ಅಂತ. ನಾನ್ ಕೂಡ ಅಷ್ಟೇ, ತುಂಬಾ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೆಂಗ್ ಕಾಣಿಸುತ್ತೆ ನೋಡೋಣ. ಇದು ಬ್ರಿಡ್ಜ್ ಆದಾಗ, ಹೊಸದಾಗಿ ಓಪನಿಂಗ್ ಆದಾಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರೆಂಡೇ ಕ್ರಿಯೇಟ್ ಮಾಡ್ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ದಟ್ಸ್ ಓಕೆ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ನಮ್ಮ ಸ್ಪೆಷಲ್ ಡೇ ಬಂದಿದೀವಿ. ಅಂಡ್ ಇದು ಮೇಲ್ಗಡೆ ನಿಂತು ನೋಡೋದಕ್ಕಿಂತ ಲಾಂಚ್ ಅಲ್ಲಿ ನಿಂತ್ಕೊಂಡು ಈ ತರ ಒಂದು ವ್ಯೂನ ನೋಡೋದೇ ಒಂಥರ ಚಂದ ಇತ್ತು. ಅದು ಒಂದು ಎಕ್ಸ್ಪೆರಿಮೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇವಾಗ ಅದನ್ನ ನಾವು ಆ ಒಂದು ಚಾನ್ಸ್ ನ ಕಳ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ನಂಗೆ ತುಂಬಾ ಬೇಸರ ಇದೆ. ಬಟ್ ದಟ್ಸ್ ಓಕೆ. ಇದು ಒಂಥರ ಚೆನ್ನಾಗೇ ಇದೆ. ಎಷ್ಟೊಂದು ರಶ್ ಇದೆ ನೋಡಿ. ಇವಾಗ ಬ್ರಿಡ್ಜ್ ಆದ್ಮೇಲಂತೂ ಸಖತ್ ರಶ್ ಅನ್ಸುತ್ತೆ. ಇದಾದ್ಮೇಲೆ ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು. ಬಟ್ ನೋಡಿ ಎಷ್ಟೊಂದು ಗಾಡಿ ಇದೆ. ಅಂಡ್ ಅಲ್ಲಿ ಕಾರ್ ಪಾರ್ಕಿಂಗಿಗೂ ಕೂಡ ಅಷ್ಟೇ ರಶ್ ಇತ್ತು. ಅಲ್ಲಿ ಮುಂದೆ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು. ಓ ಮೈ ಗಾಡ್, ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಸ್ಪೇಸ್ ಇಲ್ಲ ಅಲ್ಲಿ, ಅಷ್ಟೊಂದು ರಶ್ ಇದೆ. ಇವತ್ತು ಶುಕ್ರವಾರ ಬೇರೆ. ನಾವು ಏನು ಅನ್ಕೊಂಡ್ವಿ ಅಂತ ಹೇಳಿದ್ರೆ ಇವತ್ತು ರಜೆ ಇಲ್ಲ, ಸೊ ಅಷ್ಟೇನು ರಶ್ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ನೋಡಿ ಎಷ್ಟೊಂದು ರಶ್ ಇದೆ. ಯಾರೋ ಗಾಡಿ ತೆಗಿತಿದ್ದಾರೆ. ಸೊ ಅಲ್ಲಿ ನಮಗೆ ಸ್ಪೇಸ್ ಸಿಕ್ತು. ಇದು ಫ್ರೀ ಬಸ್ ಆದ್ಮೇಲಂತೂ ಸಖತ್ ರಶ್ ಇರುತ್ತೆ ಎಲ್ಲ ದೇವಸ್ಥಾನಗಳು. ಇದು ಅಂತ ಅಲ್ಲ, ಎಲ್ಲ ದೇವಸ್ಥಾನ ಎಲ್ಲಿ ಹೋದ್ರೂ ಅಷ್ಟೇ. ಫ್ರೀ ಬಸ್ ಆದ್ಮೇಲಂತೂ ಎಲ್ಲಿ ನೋಡಿದ್ರು ರಶ್. ಇಲ್ಲಿ ನೋಡಿ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿ ಒಂದು ಅರ್ಧ ಗಂಟೆ ಹೋಗುತ್ತೆ. ಎಸ್, ಶ್ರೀ ಚೌಡಮ್ಮ ದೇವಿ ದೇವಾಲಯ, ಶ್ರೀ ಕ್ಷೇತ್ರ ಸಿಗಂಧೂರು. ಸೊ ಇನ್ನು ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಇದು ಹೊಸದಾಗಿ ಮಾಡಿದ್ದಾರೆ ಅನಿಸುತ್ತೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಚೆನ್ನಾಗಾಗಿದೆ. ಆ್ಯಂಡ್ ಅಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಿದೆ ಅನ್ಕೋತೀನಿ, ಕ್ಯಾಮೆರಾ ಮತ್ತು ಮೊಬೈಲ್ ನಿಷೇಧಿಸಲಾಗಿದೆ. ಸೊ ಇದು ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ದರ್ಶನ ತಗೊಂಡು ಬಂದು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೋಗಬೇಕಾದ್ರೆ ಲೈನಲ್ಲಿ ಇದು ಶಾರ್ಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಚಿಕ್ಕದು. ಸೊ ಎಸ್, ನಮ್ಮ ದರ್ಶನ ಮುಗಿದ್ಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಎಸ್, ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಫುಲ್ ಎದುರಿಗೆ ಹೋಗಿದ್ವಿ. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಇದು ಬಂದು ಪ್ರಸಾದದ್ದು. ತುಂಬಾ ರಶ್ ಇದೆ. ನಾವು ಆ್ಯಕ್ಚುಲಿ ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಇನ್ನೇನು ಇಲ್ಲಿವರೆಗೂ ಬಂದಿದ್ದೀವಿ, ಪ್ರಸಾದ ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ. ಇಲ್ಲಿ ನಮ್ಮ ಲಕ್ ಅನಿಸುತ್ತೆ. ನಾವು ಪ್ರಸಾದ ಒಳಗಡೆ ಹೋಗಿ ಪ್ರಸಾದ ತೊಗೊಂಡ್ವಿ, ಅಲ್ಲಿಗೆ ಪ್ರಸಾದದ್ದು ಕ್ಲೋಸ್ ಆಯಿತು. ಸೊ ಪ್ರಸಾದ ಅಂತೂ ಸಿಕ್ತು. ಆ್ಯಂಡ್ ಇದು ಬಂದು ಹಾಳಾಗಿದೆ ಅನಿಸುತ್ತೆ ಮೇಲ್ಗಡೆ ಇಟ್ಟಿರೋದೆಲ್ಲ. ಬಟ್ ಚೆನ್ನಾಗಿದೆ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೆ. ಎಸ್, ದರ್ಶನ ಮುಗೀತಲ್ಲ, ಇನ್ನೇನು ವೇಟ್ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ.
ಇದು ಒಂಥರ ಚೆನ್ನಾಗಿದೆ. ನೈಟಲ್ಲಿ ಈ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಆ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರಂತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಯಾರೆಲ್ಲ ನೋಡಿಲ್ಲ, ಬರೋ ಪ್ಲಾನಿಂಗಲ್ಲಿದ್ದೀರಾ? ಸೊ ಸಂಜೆ ಟೈಮ್ ಬನ್ನಿ, ಚೆನ್ನಾಗಿರುತ್ತೆ ನೋಡಕ್ಕೆ. ಅಲ್ಲಿ ನೋಡಿ ಎಷ್ಟೊಂದ್ ಜನ ನಿಂತ್ಕೊಂಡಿದ್ದಾರೆ ಸೆಲ್ಫಿಗೆ. ನಮ್ಗಳ ತರ ಏನಾದ್ರೂ ಇದಕ್ಕೂ ಜೀವ ಇದ್ಬಿಟ್ಟಿದ್ರೆ ಈ ಸೇತುವೆಗೆ, ಖಂಡಿತ ಇದಕ್ಕೆ ಸೆಲೆಬ್ರಿಟಿ ಫೀಲೇ ಬಂದಿರೋದೇನೋ. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.